ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನಿಗೂ ಒಂದಿನ ಈ ಥರ ಎ ಸಿ ಬರುತ್ತಂತ ನಾನಂತೂ ಅಂದ್ಕೊಂಡೇ ಇಲ್ಲಾಗಿದ್ದೆಪ್ಪ. ನಾನು ಅಷ್ಟೇ, ಈ ಥರ ನಮ್ಮನೆಗೆ ಎ ಸಿ ಬರುತ್ತಂತ ಅಂದ್ಕೊಂಡೇ ಇಲ್ಲಾಗಿದ್ದೆ. ಅದು ಗಿಫ್ಟ್ ಥರದಲ್ಲಿ. ಅಯ್ಯೋ ದೇವ್ರಿ, ನಂಗಂತೂ ಎಷ್ಟು ಖುಷಿ ಹಾಕೊಂತ ಇದ್ಬಿಟ್ಟೈತಂದ್ರೆ. ಹ್ಞೂ ರೀ ಅಮ್ಮರ, ಇನ್ಮೇಲೆ ಬ್ಯಾಸಿಗೆಯಾಗ ನಮಗೆ ಚಿಂತೆನೇ ಇಲ್ಲ. ತಣ್ಣ ಗಾಳಿ ಬೀಸ್ತಿರ್ತೈತಿ, ಎ ಸಿಯಿಂದ ಮನೆಯೆಲ್ಲ ತಂಪು ಅನಿಸ್ತೈತಿ ನೋಡ್ರಿ. ಎಣ್ಣ ಹುಷಾರಾಗಿ ಹಿಡ್ಕೊ, ವಜ್ಜೆ ಐತಿ ಆ ಕಡೆ ಬಿದ್ದಿದ್ದಿತ್ತ. ಇಲ್ಲ ಇಲ್ಲ, ನೀನು ಹುಷಾರಾಗಿ ಹಿಡ್ಕೊಂಬ, ಇಲ್ಲಿ ಟೇಬಲ್ ಮೇಲೆ ಇಡೋಣಂತ ತಂಬ. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನೆಗೆ ಎ ಸಿ ಬಂದ್ಬಿಟ್ಟೈತಿ ರೀ. ಇದು ನಮ್ದು ಅನ್ರಿ ಈಗ? ಇಲ್ಲ, ಪಕ್ಕದ ಮನೆ ಯಾರ್ದ, ಇಲ್ಲೇ ಹಂಗೆ ಒಂದು ಸ್ವಲ್ಪ ಇಟ್ಕೊಂಡು ಕೊಟ್ಟು ಕಳಿಸ್ತೀವಂತ ಅಂದೇವು ನೋಡು. ಅರೇ ನೀವಂತೂ ಏನಿನ್ನ ಅಲ್ಲಲ್ಲಿ ಅವ್ರು ಅಷ್ಟು ಚಂದ ತಗೋರಿ ನಿಮ್ಮ ಮನೆಗೆ ಎ ಸಿ. ನೀವು ಇಷ್ಟು ಚಂದ ಬಟ್ಟೆ ಹೊಲಿದು ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಗಿಫ್ಟ್ ಅಂತ ಅಷ್ಟು ಚಂದ ಹೇಳಿ ಹೋಗಾರ ಅವ್ರು ಸರ್. ಮತ್ತು ಇದನ್ನ ಎ ಸಿ ನಮ್ದಾನ ಅಂತ ಕೇಳಕ್ಕೆ ಕುಂತಿದ್ದಿಲ್ಲ ರೀ. ಅಂತೂ ಇಂತು ಇವತ್ತರ ಒಂದು ಗಾಡಿ ಮೇಲೆ ನಾವಿಬ್ಬರು ಒಂದು ರೌಂಡ್ ನಮ್ಮ ಊರಾಗ ಅಡ್ಡಾಡ್ಕೊಂಬಂದ್ವಲ್ಲ, ನನಗಂತೂ ಭಾಳ ಖುಷಿ ಆತಪ್ಪ. ಊರಾಗಿರೋರು ನೋಡ್ಬೇಕಾಗಿತ್ತು, ಎಲ್ಲರೂ ನಮ್ಮನ್ನು ನೋಡಕ್ಕೆ ಕುಂತು ಬಿಟ್ಟಿದ್ರು. ಎಲ್ಲ ನನ್ನ ಸೊಸೆಯಿಂದನ ಆಗಿದ್ದಿದ್ದು, ನೆನಪಿಟ್ಕೊ ಒಂದು ಸ್ವಲ್ಪ. ಹ್ಞೂ ಸಾಕು ಬರ್ರಿ, ಸ್ವಲ್ಪ ನೆಪ ಸಿಕ್ಕರೆ ಸಾಕು, ಅವ್ರನ್ನ ಹೊಗಳಕ್ಕೆ ಚಲೋ ಮಾಡಿಬಿಡ್ತೀರಿ ಹಂಗೆ. ಅಯ್ಯ, ನನ್ನ ಸೊಸೆಯಲ್ಲೇ ನಾನು ಹೊಗಳಿಲ್ಲಾರ್ದ ಮತ್ತೆ ಯಾರು ಹೊಗಳ್ಬೇಕು? ನೀನು ಬಾರಿ ಬಿಡ್ಲೆ. ಅರೆ ಇದೇನ್ರವ ಬಾಕ್ಸ್? ಯಾಕ್ರವ ಮತ್ತೇನಾರ ಹೊಲಿಯವು ಬಂದ್ವನ? ಅಲ್ರವ, ಒಂದು 2 ದಿನ ಚಂದನ ತಂಗ ರೆಸ್ಟ್ ಮಾಡಿ ಆಮೇಲೆ ಹೊಲಿಯಾಕೆ ಚಲೋ ಮಾಡಬೇಕಿಲ್ಲ. ಆಗಲೇ ಆರ್ಡ್ರ್ ತೊಗೊಂಡೇ ಬಿಟ್ರೇನು ಹೊಲಿಯಾಕ? ಅಯ್ಯೋ ಮಾವರ, ಇದು ಹೊಲಿಯೋ ಪಟ್ಟಿ ಅಲ್ರಿ. ಮತ್ತೇನು ಅಂತ ದೊಡ್ಡ ಬಾಕ್ಸ್ ಅದೇ ಆಯ್ತಲ್ಲ. ಅಯ್ಯೋ ಅತ್ಯಾರ ಮಾವರ, ನಮ್ಮ ಮನೆಗೆ ಎ ಸಿ ಬಂದೈತ್ರಿ. ಎ ಸಿ ಎ ಸಿನಾ? ಅಲ್ಲ, ನಿಮ್ಗೇನಾರು ತಲೆಗಿಲಿ ಕೆಟ್ಟೈತಾನೆ? ಅಲ್ಲ, ಮೊದ್ಲ ಮನೆ ರೊಕ್ಕಿಲ್ಲ, ಮನೆ ಪರಿಸ್ಥಿತಿ ನೋಡಿದ್ರೆ ಹೆಂಗೈತಿ ಅಂತಂದ್ರೆ ಎ ಸಿ ತೊಗೊಂಬರ ಅಂಥದ್ದು ಏನು ಹರ್ಕತ್ ಬಿದ್ದಿತ್ತು ನಿಮಗೆ? ಅಲ್ಲ, ಈಗೇನು ಬ್ಯಾಸ್ಗೆ ಏನು ಬ್ಯಾಸ್ಗೆ ಮುಗಿದು ತಿರುಗಿ ಮಳೆಗಾಲ ಬಂತು. ಇನ್ನೇನು ಮಳೆಗಾಲ ಚಳಿಗಾಲ ಮತ್ತು ಬ್ಯಾಸ್ಗೆ ಬರಾಕ 8 ದಿನ ಬೇಕು. ಕೈಯಾಗ ರೊಕ್ಕ ಆಡ್ತಾವ ಅಂತ ನಂಗೆ ಸಿಕ್ಕಿದ್ದತ್ತಂದು ಮನೆಯಾಗ ಇಟ್ಬಿಡೋದನ್ನ. ಇದ್ರ ಅವಶ್ಯಕತೆ ಏನಿತ್ತು ಈಗ ತರೋ ಅಂಥದ್ದು? ಲಕ್ಷ್ಮಿ, ಒಂದು ತಟಕ್ ಸುಮ್ಮನಿರು. ಅಲ್ರವಾ, ಈಗ ಎ ಸಿ ಎದಕ್ಕೆ ತಂದಿರಿ? ಅಲ್ಲ, ನಿಮ್ಮ ಮನೆ ನೀವು ತರ್ಬೋದು ಬಿಡು, ಅದೆಲ್ಲ ಸ್ವತಂತ್ರ ನಿಮಗೈತಿ. ಆದ್ರೆ ಈಗ ಅದ್ರ ಅವಶ್ಯಕತೆನಾರ ಏನಿತ್ತವ? ಅಯ್ಯೋ ಮಾವರ, ಇದನ್ನು ನಾವು ರೊಕ್ಕ ಕೊಟ್ಟು ತಂದಿದ್ದಲ್ರಿ. ಮತ್ತು ಇನ್ನೇನು ಪುಕ್ಸಟ್ಟೆ ಕೊಟ್ಟು ಹೋಗಕ್ಕೆ ಯಾರಿಗಾರ ರೊಕ್ಕ ಹೆಚ್ಚಿಗೆ ಆಗವಂತ ಮಾಡೇನು? ಅಯ್ಯೋ ಅತ್ಯಾರ, ನಾವು ಬಟ್ಟೆ ಹೊಲಿದು ಕೊಟ್ಟಿದ್ವಲ್ಲ, ಅವರು ಶಶಿ ಸರ್ ಅದಾರಲ್ಲ, ಅವ್ರ ಡ್ಯಾಡಿಗೆ ನಾವು ಬಟ್ಟೆ ಎಲ್ಲ ಹೊಲಿದು ಕೊಟ್ಟಿದ್ದು ಕರೆಕ್ಟ್ ಟೈಮ್, ಅವ್ರು ಹೇಳಿದ ಟೈಮ್ಗಿಂತ ಮುಂಚೆ ಹೊಲಿದು ಕೊಟ್ಟಿದ್ದಕ್ಕೆ. ಆಮೇಲೆ ಎಲ್ಲರಿಗೂ ಬಟ್ಟೆನ ಹೊಲಿದು ಕೊಟ್ಟಿದ್ದು ಕರೆಕ್ಟ್ ಆಗಿತ್ತಂತ. ಅವರಿಗೆ ನಮ್ಮ ಕೆಲಸ ಇಷ್ಟ ಆಗಿ ನಮ್ಗೆ ಎ ಸಿನ ಗಿಫ್ಟ್ ಅಂತ ಕೊಟ್ಟಾರಿ, ರೊಕ್ಕಕ್ಕಲ್ಲ. ಏನು ಎ ಸಿನ ಗಿಫ್ಟಾಗಿ ಕೊಟ್ಟಾರ? ಅದು ಪುಕ್ಸಟ್ಟೆ, ರೊಕ್ಕಲ್ಲ? ಹ್ಞೂ ರೀ ಅತ್ಯಾರ, ಅದಕ್ಕಲ್ಲನ್ರಿ ನಾವು ಎಲ್ಲ ಇಷ್ಟು ಖುಷಿಯಾಗಿರೋದು. ಲಲಿತವಾ, ಸವಿತವಾ, ಏನು ಹೇಳಕ್ ಕುಂತೀರಮ್ಮ ನೀವು? ಹ್ಞೂ ರೀ ಮಾವರ, ನಾವು ಬಟ್ಟೆ ಹೊಲಿದು ಕೊಟ್ಟಿದ್ದಕ್ಕೆ ಅವ್ರು ಖುಷಿಯಾಗಿ ಇದನ್ನ ಗಿಫ್ಟ್ ಆಗಿ ಕೊಟ್ಟೋಗಾರಿ ಸರ್. ರೀ ಅಂದಂಗ ಶಶಿ ಸರ್ ಎಲ್ಲೋದ್ರು? ಅವರು ಬರ್ತೀನಂದಿದ್ರಲ್ಲ ಒಳಗಡೆ. ಅಯ್ಯೋ, ಅದನ್ನ ಹೇಳೋದು ಮರ್ತೆ ನೋಡು. ಅವ್ರದ್ದು ಏನೋ ಇಂಪಾರ್ಟೆಂಟ್ ಕಾಲ್ ಬಂತು ಅವ್ರ ಡ್ಯಾಡಿ ಕಡೆಯಿಂದ. ಏನೋ ಅವ್ರು ಸರ್ ಲಘುನ ಬಾ ಅಂತಂದ್ರಂತ. ಹಾಗಾಗಿ ಇದನ್ನ ಇಳಿಸ್ಕೊಟ್ಟಾರ. ಏನೂ ತಪ್ಪು ತಿಳ್ಕೊಬೇಡ್ರಿ, ಮತ್ತೆ ವಾಪಸ್ ಬರ್ಬೇಕು, ಒಳಗಡೆ ಬರ್ಬೇಕಂದ್ರೆ ನಂಗೆ ಆಗಲಿಲ್ಲ, ಇಂಪಾರ್ಟೆಂಟ್ ಕೆಲಸ ಐತಿ, ನಾ ಹೋಗ್ತೀನಿ ಅಂತಂದು ಹಂಗಾಗಿ ಎ ಸಿನ ಸೊಕಾಸಿಗೆ ಕೆಳಗೆ ಇಳಿಸ್ಕೊಟ್ಟು ಹೋಗಬಿಟ್ರು ಅವರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಈ ಎ ಸಿನ ಫಿಟ್ ಮಾಡೋರು ಬರ್ತಾರಂತ. ಅಷ್ಟೊತ್ತಿಗೆ ನಾವು ಎಲ್ಲಿ ಹಾಕೋದು ಏನು ಅಂತಂದು ಯೋಚನೆ ಮಾಡಿ ಇಟ್ಕೋಬೇಕು ನೋಡ್ರಿ. ಬಾ ಬಾ ಬಾ, ಅಂತೂ ನಮ್ಮ ಮನೆಗೆ ಎ ಸಿ ಬಂತು. ಅಯ್ಯೋ, ಎಷ್ಟು ದಿನದ ಆಸೆ ಐತೆ ನಂಗೆ ನಮ್ಮ ಮನೆಯಾಗೂ ಎ ಸಿ ತರಬೇಕು ಅಂತದ್ದು. ಆದರೆ ಏನು ಮಾಡೋದು, ನಮ್ಮ ಮನೆಯಾಗ ಯಾರು ನನ್ನ ಮಾತ ಕೇಳ್ತಿಲ್ಲ. ಇದೆ ಅಂತೂ ಇಂತೂ ಎ ಸಿ ಬಂತಲ್ಲ. ಎಲ್ಲ ನಮ್ಮ ಲಲಿತವ್ವ ಮತ್ತು ಸವಿತವಂದು ಕಾಲ್ಗುಣ, ಹಂಗೆ ಅವ್ರ ಕೈಗುಣ. ಏನೋ ಒಂದು ಒಟ್ಟಿನಲ್ಲಿ ಎ ಸಿ ಬಂತಲ್ಲ, ಅಷ್ಟು ಸಾಕು ನನಗೆ. ಹೌದು, ಈಗ ಎ ಸಿನ ಯಾರ ರೂಮಿಗೆ ಫಿಟ್ ಮಾಡೋದು? ಲಲಿತವಾ, ಸವಿತವಾ, ನೀವು ಇಬ್ಬರದಿರವ, ಎ ಸಿ ಒಂದೈತಿ, ಯಾರ ರೂಮಿಗೆ ಫಿಟ್ ಮಾಡ್ಕೋತೀರಿ? ನನ್ನ ಗಂಡಗಂತೂ ಇಟ್ಟಿಟ್ಟು ಬುದ್ಧಿನೇ ಇಲ್ಲ. ಒಂದು ಎ ಸಿ ಬಂದೈತಿ, ನಮ್ಮ ರೂಮ್ನಾಗ ಹಾಕೊಂಡ್ಬಿಟ್ರೆ ನಾವು ಆರಾಮ್ ಇರ್ಬೋದಿಲ್ಲ, ಏನು ತಲೆನೂ ಓಡಿಸಂಗಿಲ್ಲ. ಎಲ್ಲದಕ್ಕೂ ನಾನು ಬಡ್ಕೋಬೇಕು. ಅಲ್ಲ ರೀ, ವಯಸ್ಸಾದರೂ ನಾವಿಬ್ಬರು ಅದೀವಿ, ನಮ್ಮ ಕೋಣೆಗೆ ಹಾಕೋಬೇಕು. ಅವ್ರಿಗೆ ಏನು ಅವಶ್ಯಕತೆ ಐತಿ ಅವ್ರ ಕೋಣೆಗೆ ಹಾಕೋನಕ್ಕ? ಅವ್ರೇನು ಇಡೀ ದಿನ ಕೋಣೆಗೆ ಇರ್ತಾರೆ, ಯಾವಾಗ ನೋಡಿದ್ರು ಬಟ್ಟೆ ಹೊಲ್ಯಾಕ ಅಲ್ಲಿ ಓದೆ ಅಡಿಗೆ ಮನ್ಯಾಗ ಅದು ಇದು ಅಂತ ಇರ್ತಾರೆ. ನಾವರೇನೋ ಕೋಣೆಗೆ ಇರ್ತೀವಿ, ಅದಕ್ಕೆ ನಮ್ಮ ಕೋಣೆಗೆ ಹಾಕೊಂಡ್ರೆ ಹತ್ತುಗುರಿ. ಅಲ್ಲಲ್ಲಿ ನಮ್ಗಿಂತ ವಯಸ್ಸಾದರೆ ಅತ್ತಿಯರದರಿಲ್ಲ, ಮತ್ತು ಅತ್ತಿಯರ ಕೋಣೆಗೆ ಹಾಕಿಸ್ಬೇಕು, ನಮ್ಮ ಕೋಣೆಗೆ ಇದಕ್ಕೆ ಹಾಕಿಸ್ಬೇಕು.
ಇನ್ನು ನಾನು ಹೊರಗಡೆ ಅಲ್ಲಿ ಇಲ್ಲಿ ಅಡ್ಡಾಡ್ತೀನಿ, ನೀನು ಇದಕ್ಕೆ ಅಡ್ಡಾಡ್ತಿರ್ತೀವಿ. ಅತ್ತೆಯರು ಮನ್ಯಾಗ ಇರ್ತಾರಿಲ್ಲ, ಅವ್ರ ಕೋಣೆಗೆ ಹಾಕ್ಸಿದ್ರ ಆತ್ ಬಿಡು. ಅಯ್ಯೋ ಅಳಿ ಅಂದ್ರೆ ನಂಗೆ ಬ್ಯಾಡ್ರಿ, ನಂಗೆ ಎ ಸಿ ಬೇಕಂತಾನೇನಿಲ್ಲ. ಅದು ಅಲ್ದ ನಂದು ಒಬ್ಬಾಕೆ ಕೋಣೆಗೆ ಅಂದ್ರೆ ಬ್ಯಾಡ್ರಿ, ಅದು ಸರಿ ಅನ್ಸಂಗಿಲ್ಲ. ಲಲಿತವ, ಸವಿತವ, ನೀವವ ಇದು ಕಷ್ಟಪಟ್ಟು ದುಡ್ದಿದ್ದಕ್ಕೆ ನಿಮಗೆ ಬಂದಿರೋದು. ನಿಮ್ಮಿಬ್ರು ಕೋಣೆಗೆ ಯಾರು ಕೋಣೆಗೆ ಬೇಕಾದ್ರೆ ಹಾಕ್ಸ್ಕೊರವ, ನಡೀತೈತಿ. ಅಯ್ಯೋ ಮಾವರ ಬ್ಯಾಡ್ರಿ, ನಮ್ಮಿಬ್ರು ಕೋಣೆಗೂ ಬ್ಯಾಡ್ರಿ. ಅಲ್ರವಾ, ನಿಮ್ಮಿಬ್ರು ಕೋಣೆಗೂ ಬೇಡ ಅಂತೀರಿ, ಮತ್ತು ಅತ್ತೆಯರು ಹಾಕ್ಸ್ಕೊರಿ ಅಂದ್ರೆ ಅವ್ರ ಕೋಣೆಗೂ ಅವರು ಒಲ್ಲೆ ಅಂತಾರೆ, ನಮ್ಮೊಬ್ಬರ ಕೋಣೆಗೆ ಅಂದ್ರೆ ನಾನು ಒಲ್ಲೆ ಅಂತೀನಿ. ಮತ್ತೆ ಏನು ಮಾಡೋದೀಗ? ಮಾವರ ನಾನೊಂದು ಪ್ಲ್ಯಾನ್ ಹೇಳ ರೀ. ಹೇಳವ, ಏನಂತಂದು? ಮಾವರ ಈಗ ಯಾರ ಕೋಣೆಗೂ ಬೇಡ್ರಿ, ಯಾಕಂದ್ರೆ ಇರೋದು ಒಂದೇ ಐತಿ ಎ ಸಿ. ಯಾರು ಒಬ್ಬರ ನಿಮ್ಮ ಕೋಣೆಗೆ ಹಾಕ್ಸ್ಕೊಂಡ್ರೆ ಯಾರು ಹಾಕ್ಸ್ಕೊಳಕ್ಕೆ ರೆಡಿನೇ ಇಲ್ಲ. ಅದಕ್ಕೆ ಇಲ್ಲೇ ಹಾಲಿಗೆ ಹಾಕ್ಸ್ಬಿಟ್ರೆ ಹೆಂಗೋ ಎಲ್ಲರೂ ಊಟ ಮಾಡೋದು ಇಲ್ಲೇ ಮಾಡ್ತೀವಿ, ಟಿ ವಿ ನೋಡೋದು ಇಲ್ಲೇ ನೋಡ್ತೀವಿ. ಮಧ್ಯಾಹ್ನತ್ನಾಗ ಅತ್ತೆಯರು ಇಲ್ಲೇ ಅಡ್ಡಾಕರ, ಅಮ್ಮರು ಇಲ್ಲೇ ಅಡ್ಡಾಕರ. ಹಾಗಾಗಿ ಇದು ಎ ಸಿನ ಇಲ್ಲೇ ಹಾಲಲ್ಲಿನ ಫಿಕ್ಸ್ ಮಾಡಿಬಿಟ್ರೆ ಆರಾಮಾಗಿ ಎಲ್ರಿಗೂ ಈ ಅನುಕೂಲ ಆಗುತ್ತಲ್ಲ. ಇದು ಬರೋಬ್ಬರಿ ಇದು ನೋಡವ, ಕರೆಕ್ಟ್ ಹೇಳಿದಿ ನೋಡು. ಹೌದು, ಇಲ್ಲೇ ಹಾಲ್ನಾಗಿದ್ರೆ ನಾವು ಮಧ್ಯಾಹ್ನ ಹೊತ್ನಾಗ ಬೇಕಲ್ಲ ನಮಗೆ, ಮಧ್ಯಾಹ್ನ ಹೊತ್ನಾಗ ಎಲ್ಲ ಎಲ್ರಿಗೂ ಸಿಕ್ಕಿ ಆಗೋದು, ಇಲ್ಲಾಂದ್ರೆ ಆರಾಮಾಗಿ ಎಲ್ರಿಗೂ ಅನುಕೂಲ ಆಕೈತಿ. ಕರೆಕ್ಟ್ ಹೇಳಿದಿ ನೋಡವ. ಅತ್ಯಾರ ನೀವೇನಂತೀರಿ? ಹ್ಞೂ ರೀ ಹೇಳಿ ಅಂದ್ರೆ ನನಗೂ ಇದೇ ಸರಿ ಅನ್ನಿಸ್ತೈತಿ. ಯಾಕಂದ್ರೆ ನಾನು ಕೋಣೆಗೆ ಅಡ್ಡಾಗಕ್ಕಿನ ಅಲ್ಲ, ಯಾಕಂದ್ರೆ ನನಗೂ ಟಿ ವಿ ನೋಡ್ಕೊಂತ ಇರಬೇಕು. ಕೋಣೆಗೆ ಒಬ್ಬಾಕಿಗೆ ಅಡ್ಡಾಗಕ್ಕೆ ಬೇಸರ, ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ಆಮೇಲೆ ನನ್ನ ಮಗಳು ಇಲ್ಲೇ ಇರ್ತಾಳೆ, ಲಕ್ಷ್ಮೀನು. ಹಾಗಾಗಿ ಇಲ್ಲೇ ಇರಲಿ ತಗೋರಿ, ಇಲ್ಲೇ ಹಾಲ್ನಾಗ ಇದ್ದರೆ ಎಲ್ಲರಿಗೂ ಅನುಕೂಲ ಆಕೈತಿ. ನೀನೇನಂತಿಲ್ಲ ಲಕ್ಷ್ಮಿ ಇದಕ್ಕೆ? ನನಗೂ ಇದೇ ಸರಿ ಅನಿಸ್ತೈತೆ ಬಿಡವೆ. ಮತ್ತು ನಿಂಗೂ ಈ ಬ್ಯಾಸ್ಗೆಗೆಲ್ಲ ನಿನಗೂ ಈ ಸೆಕೆ ತಡ್ಕೊಳಕ್ಕಾಗಲ್ಲ, ಏನಿಲ್ಲ. ಈ ವರ್ಷ ಅದೆಷ್ಟು ತ್ರಾಸ ಪಟ್ಕೊಂಡೆ ನೋಡಲಿಲ್ಲನ. ಸರಿ ತಗೋಬೆ, ಇಲ್ಲೇ ಇರಲಿ. ಬೇಕಾದ್ರೆ ಇಲ್ಲೇ ರಾತ್ರಿ ನಿಂಗೆ ಅಷ್ಟು ಸೆಕೆ ಅನ್ನಿಸ್ತಂದ್ರೆ ಇಲ್ಲೇ ಬಂದು ಇಲ್ಲೇ ಸೋಫಾ ಮೇಲೆ, ಇಲ್ಲಾಂದ್ರೆ ಇನ್ನೊಂದು ಕಾಟ್ ಇಲ್ಲೇ ತಂದು ಹಾಕ್ತೈತಿ, ಇಲ್ಲೇ ಬೇಕಾದ್ರೆ ಮುಕ್ಕೋನಂತಿ ಅಂತ. ತಗೋ, ಇಲ್ಲೇ ಆದರೆ ಎಲ್ರಿಗೂ ಅನುಕೂಲ ಆಕೈತಿ. ರೀ ಆ ಬಾಕ್ಸ್ ಮುಂದೆ ಓಪನ್ ಮಾಡಿರಿ, ನೋಡ್ತೀವಿ ಎ ಸಿ ಹೆಂಗಿತ್ತಂತಂದು. ಸರಿ ತಡಿ. ವಾವ್, ಎಷ್ಟು ಮಸ್ತ್ ಐತ್ರಿ ಇದು. ಅಯ್ಯೋ ಅಯ್ಯೋ ಅಯ್ಯೋ, ನೋಡಾಕ ಎಷ್ಟು ಚಂದ ಐತಲ್ರಿ. ಅಲ್ಲಲ್ಲ ಚಂದ್ರ, ನೀನು ಒಂದ ಅಂದಿ ಎ ಸಿ, ಇದು ನೋಡಿದ್ರೆ ಎರಡು ಅದಾವಲ್ಲ. ಒಂದ ಅಂತಂದವ್ರು ಎರಡು ಕೊಟ್ಟೋದಂಗೆ ಆಗಾರ ನೋಡ್ಲು ಎ ಸಿನ. ಅಯ್ಯೋ ಇಲ್ಲಿ ಇದು ಕೆಳಗಡೆ ಉದ್ದಕ್ಕೈತಲ್ಲ, ಇದು ಒಳಗಡೆ ಇದೆ ಎ ಸಿ. ಅದು ಇನ್ನೊಂದು ಫ್ಯಾನ್ ಅಂತಂದು ಅಂದ್ರೆ ಹೊರಗಡೆ ಇರೋ ಗಾಳಿ ಒಳಗಡೆ ಬರೋ ಮುಂದೆ ಈ ತಣ್ಣಗೆ ಬರಲಿ ಅಂತಂದು ಅದು ಫ್ಯಾನ್ ಅಂತದ್ದು ಇರ್ತೈತಿ. ಒಳಗಿನ ಗಾಳಿ ಹೊರಗಿನ ಗಾಳಿ ಒಳಗಡೆ ಬಂದ ತಕ್ಷಣ ಬೆಚ್ಚಗಾಗಬಾರ್ದು, ನಮ್ಗೆ ತಂಪಿಗೆ ಬರ್ಬೇಕಲ್ಲ, ಹಾಗಾಗಿ ಅದು ಇಟ್ಟಿರ್ತಾರೆ ಹೊರಗಡೆ. ಹೌದನು, ನಾನೇನೋ ಎರಡು ಕೊಟ್ಟಾರನೋ ಏನಂತ ಅಂದ್ಕೊಂಡಿದ್ದೆ. ಕೊಡೋದು ಕೊಟ್ಟಾರ ಒಂದು 3 4 ಕೊಟ್ಟಿಲ್ಲ ನೋಡಿ ಎ ಸಿನ. ಎಲ್ಲ ರೂಮಿಗೂ ಒಂದೊಂದೊಂದೊಂದು ಆಗ್ಬಿಡ್ತೈತಿ ನೋಡು. ಒಂದು 10 ಕೊಟ್ಟಿದ್ರು ಚಲೋ ಆಕಿತ್ತು. ಒಂದು 4 ಮನ್ಯಾಗ ಇಟ್ಕೊಂಡು ಇನ್ನೊಂದು 4 ನಿಮ್ಮ ತಂಗಿ ಮನೆಗೆ ಕಳಿಸ್ತಿದ್ವಿ, ಹೌದಿಲ್ಲ? ನೀವಂತೂ ಯಾವಾಗಲೂ ಹಿಂಗೆ. ಸರ, ಯಾರದಿರಿ ಮನ್ಯಾಗ? ಅರೆ ಅಣ್ಣ, ಎ ಸಿ ರೆಡಿ ಮಾಡೋರು ಬಂದಂಗಾಗಾರ. ಯಾರಪ್ಪ ನೀನು? ಸರ, ಶಶಿ ಸರ್ ಅನ್ನೋರು ಕಳಿಸಿದ್ರಿ ನಿಮ್ಮ ಮನೆಗೆ ಎ ಸಿ ಫಿಕ್ಸ್ ಮಾಡಿ ಹೋಗಕ್ಕಂತಂದು, ಅದಕ್ಕೆ ಬಂದೀನಿ ರೀ. ಒಂದು ಸ್ವಲ್ಪ ಎ ಸಿನ ಇಲ್ಲೇ ತೊಗೊಂಬರ್ತೀರಾ ರೀ? ನೀವು ಎಲ್ಲಂತೀರಿ ಅಲ್ಲಿ ನೋಡಿ ಫಿಕ್ಸ್ ಮಾಡ್ತೈತ್ರಿ. ಹೌದಾ? ಸರಿ ತಡೆಯಪ್ಪ, ತರ್ತೀವಿ. ಇವ ಎ ಸಿನ ಫಿಕ್ಸ್ ಮಾಡಕ್ಕೆ ಬಂದಾನಲ್ಲ ಗೋಡೆಗೆ, ಇವ ಏಟ್ ಕೇಳ್ತಾನ ಏನ ರೊಕ್ಕನ. ಅಲ್ಲೇ ಅದ್ರ ಖರ್ಚು ಅಷ್ಟನ್ನು ಅವರ ಶಶಿ ಸರ ನೋಡ್ಕೋತೀನಂತಾರೆ. ಯಾವುದಕ್ಕೂ 1 ರೂಪಾಯಿ ನೀವು ಕೊಡಕ್ಕೆ ಹೋಗ್ಬೇಡ್ರಿ, ಎ ಸಿನೆಲ್ಲ ಫಿಕ್ಸ್ ಮಾಡೋದು ನಮ್ಮ ಕಡೆಯೆಲ್ಲ ಕಳಿಸ್ತೀನಿ ಅಂತಂದಾರೆ. ಯಾರಿಗೂ ರೊಕ್ಕ ಕೊಡೋದೇನೂ ಇಲ್ಲ. ಹೌದನ? ಚಲೋ ಆತು ಬಿಡಬೆ. ಇಲ್ಲಂದ್ರೆ ಮತ್ತೆ ತಗೊಂಡು ಎಲ್ಲಿ 2-3 ಸಾವಿರ ರೂಪಾಯಿ ಬಡಿಬೇಕಾ ಏನ ಅಂತ ಅಂದ್ಕೊಂಡಿದ್ದೆ. ಸರಿ, ನಾನು ಎ ಸಿನ ಎಲ್ಲಿಡಬೇಕು, ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ ನಾನೇ ಹೇಳ್ತೀನಿ. ಮಾವರ ಹೆಂಗಿತ್ರಿ, ಗಾಡಿ ಮೇಲೆ ಇಬ್ರು ಹೋಗಿ ಬಂದ್ರಲ್ಲ? ಅಯ್ಯೋ ಅದು ಏನು ಕೇಳ್ತೇವ, ನನಗಂತೂ ಭಾಳ ಖುಷಿ ಆಯ್ತು. ದಾರ್ಯಾಗ ಹೋಗೋರು ಬರೋರು ಎಲ್ಲರೂ, ಏನೋ ಮಂಜಪ್ಪ ಗಾಡಿ ಮೇಲೆ ಬಂದ್ಬಿಟ್ಟು ಹೊಸ ಗಾಡಿ ತಂದುಬಿಟ್ಟಿಲ್ಲ ಅಂತ ಕೇಳದ ಎಲ್ಲರೂ. ನನ್ನ ಸೊಸೀರ್ ತಂದಾರ ನನಗಂತಂತ ಎಲ್ರಿಗೂ ಹೇಳ್ಕೊಂಬಂದು ನೋಡ್ರವ. ಎಲ್ಲರೂ ಭಾಳ ಅಂದ್ರೆ ಭಾಳ ಖುಷಿ ಆದ್ರು. ನನಗೂ ನಿಮ್ಮ ಅತ್ತಿಗಂತೂ ಎಷ್ಟು ಖುಷಿ ಆತಂದ್ರೆ, ಮದುವೆ ಆದಾಗಿಂದನೂ ಹಿಂಗೆ ಗಾಡಿ ಮೇಲೆ ಅಡ್ಡಾಡ್ಬೇಕಂತ ಭಾಳ ಆಸೆ ಇತ್ತು ನಿಮ್ಮ ಅತ್ತಿಗೆ, ಆದ್ರೆ ಆಗಿಲ್ಲಾಗಿತ್ತು. ಅಯ್ಯೋ ಇವತ್ತಂತೂ ಅಕ್ಕಿನೂ ಭಾಳ ಖುಷಿ ಆಗಲ್ಲ, ನಾನಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿ ನೋಡು. ಅದಕ್ಕೆ ಮುಂದಿನ ವಾರದಾಗ ಒಂದಿನ ನಾನು ನಿಮ್ಮ ಅತ್ತಿ ಗಾಡಿ ಮೇಲೆನ ಹುಬ್ಳಿ ಪ್ಯಾಟಿಗೆ ಹೋಗ್ಬರ್ಬೇಕಂತ ಅನ್ಕೊಂಡಿವಿ.
ಅಯ್ಯೋ ಹೋಗಿ ಬರ್ರಿ ಮಾವರ. ಅವಾಗಂತೂ ನಿಮ್ದು ಆ ಕೆಲಸ ಈ ಕೆಲಸ ಅಂತ ಎಲ್ಲೂ ಅಡ್ಡಾಡೇ ಇಲ್ಲ. ಈಗ ಆರಾಮಾಗಿ ಅಡ್ಡಾಡ್ಕೊತೀರಿ. ಮನೆ ಕೆಲಸ ಹೊಲದ ಕೆಲಸ ಎಲ್ಲನೂ ನಾವು ನೋಡ್ಕೋತೀವಂತ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಹ್ಞೂನವ್ವ, ಹೆಂಗೋ ಈ ವಾರದಾಗ ಹೊಲದಾಗ ಬಿತ್ತೋದು ಮುಗಿತೈತಲ್ಲ, ಬಿತ್ತೋದು ಮುಗಿದ ಕೂಡ್ಲೇನ ಮುಂದಿನ ವಾರ ಖಾಲಿನೇ ಇರ್ತೈತಲ್ಲ, ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ಸರಿ ರೀ ಮಾವರ, ಹಂಗೆ ಮಾಡ್ರಿ. ನಾನು ಹೋಗಿ ಒಂದು ತಟ್ಟು ಕೈಕಾಲು ಮುಖ ತೊಗೊಂಬರ್ತೀನಿ. ಅವ ನನ್ನ ದೋಸ್ತರೆಲ್ಲ ಕಾಯ ಕುಂತಾರ, ಗಾಡಿ ನೋಡ್ಬೇಕು ಲಗುನ ಬಾಲಿ ಅಂತಂದು. ಅವರಿಗೂ ಯಾರ ಊರಾಗ ಸುದ್ದಿ ಯಾರ ಹೇಳ್ದಂಗಾಗಾರ, ಎಲ್ಲರೂ ಬಾಲಿ ನೀನು ಗಾಡಿ ನೋಡ್ಬೇಕು ಅಂತಂದಾರೆ. ಅದಕ್ಕೆ ಒಂದು ತಟ್ಟಿಗೆ ಮುಖ ಗೀಕ ತೊಗೊಂಡು ಗಾಡಿ ತೊಗೊಂಡು ಹೋಗ್ತೀನಿ ಅವ. ಸರಿ ಆತ್ರಿ ಮಾವರ. ಲಲಿತಾ, ಸವಿತಾ, ಇವತ್ತು ನಿಮ್ಮಿಂದಾಗಿ ನಿಮ್ಮ ಮಾವನ ಮುಖದಾಗ ಎಷ್ಟು ಖುಷಿ ನೋಡಿದೆ ನೋಡಿ. ನಾನಂತೂ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಾವ ಇಷ್ಟು ಖುಷಿಯಾಗಿರೋದನ್ನು ನಾನು ಯಾವತ್ತೂ ನೋಡಲಾಗಿದ್ದೆ. ನಿಮ್ಮ ಮದ್ವೆ ಟೈಮ್ನಾಗ ಬಿಟ್ರೆ ಇವತ್ತು ನೋಡೋ ಅಷ್ಟು ಖುಷಿಯಾಗಿರೋದಂದ್ರೆ, ಅಯ್ಯೋ ಅವಾಗೆಲ್ಲ ಹೇಳ್ತಿದ್ದೆ ನಿಮ್ಮ ಮಾವ, ಅವ್ರ ಗಾಡಿ ತೊಗೊಂಡಾರ ಇವ್ರ ಗಾಡಿ ತೊಗೊಂಡಾರ, ನಾವು ತೊಗೋಬೇಕು, ನಮಗೂ ಮನ್ಯಾಗ ಅಡ್ಡಾಡಕ್ಕೆ ಒಂದು ಗಾಡಿ ಬೇಕು ಅಂತ ಅಂತಿದ್ದೆ ನಿಮ್ಮ ಮಾವ. ಆದರೆ ಏನು ಮಾಡೋದು, ಮನ್ಯಾಗ ಪರಿಸ್ಥಿತಿ ಎಲ್ಲ ಇದಾಗಿ ತಗೊಳೋದಾಗಿಲ್ಲಾಗಿತ್ತು. ಹೆಂಗೋ ಒಟ್ಟಿನಲ್ಲಿ ನೀವಿಬ್ಬರು ಕೊಡಿಸಿದ್ರಲ್ಲ, ನಿಮ್ಮ ಮಾವನ ಮುಖದಾಗ ಖುಷಿ ನೋಡು. ಅದು ಅಲ್ದ ನನ್ನ ಸೊಸೆಯಾರು ಕೊಡ್ಸಾರಂತಂದು ಹೇಳ್ಕೊತ ಬಂದಾಳಲ್ಲ ನಿಮ್ಮ ಮಾವ, ಎಷ್ಟು ಖುಷಿ ಆಗಿರ್ಬೇಡ ನಿಮ್ಮ ಮಾವ್ಗೆ. ಒಳಗಡೆ ಭಾಳ ಖುಷಿಯಾಗೈತಿ. ಇನ್ನೂ ತೋರಿಸ್ಕೊಂಡವಲ್ಲ ನಿಮ್ಮ ಮಾವ. ಹೊರಗಡೆ ಎಲ್ಲ ನೋಡ್ಬೇಕು, ಎಲ್ಲರ ಮುಂದೆ ನನ್ನ ಸೊಸೆಯಾರು ತಂದಾರ, ನನ್ನ ಸೊಸೆಯಾರು ತಂದಾರ ಅಂತಂದು ಹೇಳ್ಕೊತ ಬಂದ ನಿಮ್ಮ ಮಾವ. ಅಮ್ಮರ, ಮಾವರಿಗೆ ಖುಷಿ ಆತಲ್ಲ ಅಷ್ಟ ಸಾಕ್ರಿ. ನಿಜ ಹೇಳ್ಬೇಕಂತಂದ್ರೆ ನಮಗೂ ಒಂದು ಕಡೆ ಪುಕ್ಕು ಇತ್ತು. ಮಾವರಿಗೆ ಬೈಕ್ ಇಷ್ಟ ಆಕೈತೆ ಏನಿಲ್ಲ, ಈ ಗಾಡಿ ಕಲರ್ ಇಷ್ಟ ಆಕೈತೆ ಏನಿಲ್ಲ, ಏನು ಎತ್ತ ಏನಂತಾರೋ ಏನು ಅಂತಂದು ನಾವಿಬ್ಬರು ನಿನ್ನೆ ರಾತ್ರಿಯಿಂದ ನಿದ್ದಿನ ಮಾಡಿಲ್ರಿ ಅಮ್ಮರ. ಒಟ್ಟಿನಲ್ಲಿ ತಂದ ಮೇಲೆ ಮಾವಾರ ನೋಡಿದ ಮೇಲೆ ಏನು ಖುಷಿ ಆತಲ್ಲ, ನಮ್ಗೆ ಅವಾಗ ಸಮಾಧಾನ ಆಗೈತೆ ನೋಡ್ರಿ. ಹ್ಞೂ ರೀ ಅಮ್ಮರ, ನಮಗೇನು ಸುಸ್ತು ಒಂದು ಸ್ವಲ್ಪ ಆಯಾಸ ಎಲ್ಲ ಏನಿತ್ತಲ್ಲ ಅದೆಲ್ಲ ಹೋತ್ ನೋಡ್ರಿ ಮಾವರ ಖುಷಿ ನೋಡಿ. ಹಂಗವ ನಾವು ಕಷ್ಟಪಟ್ಟು ದುಡಿದಿದ್ರಾಗ ನಮ್ಮನ್ನು ಯಾರು ಇಷ್ಟಪಡ್ತಾರೆ ನೋಡು, ಅಥವಾ ನಮ್ಮ ಕುಟುಂಬದಲ್ಲಿ ಯಾರಿಗಾರ ಏನಾರು ಕೊಡಿಸಿದ್ವಿ ಅಂದ್ರೆ ಅವ್ರು ಏನಾರು ಖುಷಿ ಆತಂದ್ರೆ ಆ ಖುಷಿನ ನೋಡೋಕೆ ನಮ್ಗೆ ಎರಡು ಕಣ್ಣು ಸಾಲಂಗಿಲ್ಲ, ಅದನ್ನು ಹೇಳ್ಕೊಳಕ್ಕೂ ಆಗಂಗಿಲ್ಲ. ಆ ಥರ ಇರುತ್ತದೆ ಖುಷಿ. ಸರಿ ರೀ, ನಡೀರಿ ಅದು ಎಸಿನ ಫಿಕ್ಸ್ ಮಾಡಕ್ಕೆ ಬಂದಾರಲ್ಲ, ಎಲ್ಲ ಮಾಡ್ತಾರೆ ಏನು ಅಂತ ನೋಡಿದ್ರೆ ಅದು ನಡ್ರಿ. ಸರಿ ರೀ ಅಮ್ಮರ.